ಪಾಕಿಸ್ತಾನದೊಳಕ್ಕೆ ಮತ್ತೊಂದು ಹೊಸ ದೇಶದ ಕೂಗು. ಪಠಾಣರ ಆರ್ಭಟಕ್ಕೆ ಪಾಕ್ ಸೇನೆ ಛಿದ್ರ. ತುಂಡಾಗ್ತಾ ಇದೆ ಖೈಬರ್ ಪಖ್ತೂನ್ಖ್ವಾ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್ ಶೀಘ್ರ ಇನ್ನೊಂದು ತುಂಡಾಗುತ್ತಾ ಅನ್ನೋ ಲೆಕ್ಕಾಚಾರ ಇದೆ. ನಿಮ್ಗೆ ಆಲ್ರೆಡಿ ಗೊತ್ತು, ಬಲೂಚಿಸ್ತಾನದವರು ಸಪರೇಟ್ ಕೇಳ್ತಿದ್ದಾರೆ, ಸಿಂಧ್ನವ್ರು ಕೇಳ್ತಿದ್ದಾರೆ, POKಲೂ ಜನಕ್ಕೆ ಸಿಕ್ಕಾಪಟ್ಟೆ ಸಿಟ್ಟಿದೆ ಪಾಕಿಸ್ತಾನದ ಮೇಲೆ ಅಂತ. ಆದ್ರೆ ಸ್ನೇಹಿತರೆ, ಈಗ ಖೈಬರ್ ಪಖ್ತೂನ್ಖ್ವಾದಲ್ಲಿ ಪಶ್ತೂನಿಸ್ತಾನ್ನ ಗಲಾಟೆ ಕೂಡ ಜೋರಾಗಿ ನಡೀತಾ ಇದೆ. ಕಳೆದ ಕೆಲ ದಿನಗಳಿಂದ ನಡೀತಾ ಇರೋ ದಾಳಿಗಳು ಈ ಕ್ಷಣಕ್ಕೂ ಕೂಡ ನಡೀತಿರೋ, ಈಗ ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಈ ಟೈಮ್ನಲ್ಲೂ ಕೂಡ ನಡೀತಿರೋ ದಾಳಿಗಳು ಪಾಕ್ ಪಾಲಿಗೆ ವಿನಾಶಕಾರಿ ಆಗ್ತಾ ಇದಾವೆ. ಪಾಕ್ ಸೇನೆ ಆಪರೇಷನ್ ಮಾಡಿದ್ರೂ ಕಮ್ಮಿ ಆಗ್ತಾ ಇಲ್ಲ. ದಿನೇ ದಿನೇ ಈ ಹೋರಾಟ ಹೆಚ್ಚಾಗ್ತಾ ಹೋಗ್ತಾ ಇದೆ. ಒಂದು ವೇಳೆ ಹೀಗೆ ಮುಂದುವರೆದ್ರೆ ಪಾಕ್ ಮತ್ತೆ ವಿಭಜನೆ ಆಗೋದನ್ನ ತಪ್ಪಿಸ್ಲಿಕ್ಕೆ ಪಾಕಿಸ್ತಾನ ಸೇನೆ ಕೈಲಿ ಆಗಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಈ ವಾದಕ್ಕೆ ಪುಷ್ಟಿ ಕೊಡುವ ಹಾಗೆ ಅಲ್ಲಿ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಹೋಗ್ತಾ ಇದೆ. ಪಶ್ತೂನಿಗಳ ಪಠಾಣರ ಆರ್ಭಟಕ್ಕೆ ಪಾಕ್ ಸೇನೆ ಹುಲಿ ಬೋನಿಗೆ ಬಿದ್ದ ನರಿ ರೀತಿ ಆಗ್ತಾ ಇದೆ. ಹಾಗಿದ್ರೆ ಪಾಕಿಸ್ತಾನದ ಒಳಗೆ ನಿಜಕ್ಕೂ ಆಗ್ತಿರೋದೇನು? ಅಷ್ಟಕ್ಕೂ ಈ ಖೈಬರ್ ಪಖ್ತೂನ್ಖ್ವಾ ರಾಷ್ಟ್ರ ಯಾವುದು? ಬಲೂಚಿಸ್ತಾನ ಗೊತ್ತು, ಸಿಂಧ್ ಗೊತ್ತು. ಈ ಪಠಾಣರು ಪಶ್ತೂನಿಗಳು ಏನು ಮಾಡಕ್ಕೆ ಹೊರಟಿದ್ದಾರೆ? ಇವರಿರೋ ಜಾಗಕ್ಕೆ ಪಾಕಿಸ್ತಾನ ಸೇನೆ ಕೂಡ ಕಾಲಿಡಕ್ಕೆ ಹೆದರುತ್ತೆ ಯಾಕೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಪಾಕ್ ಒಳಗೊಂದು ಸ್ವತಂತ್ರ ದೇಶ, ಕಾಲಿಡೋಕು ಹೆದರ್ತಾ ಇದೆ ಪಾಕ್ ಸೇನೆ. ಒಂದು ದೇಶ ತನ್ನ ದೇಶದ ಒಳಗೆ ಕವರ್ಟ್ ಆಪರೇಷನ್, ರಹಸ್ಯ ಕಾರ್ಯಾಚರಣೆ ಮಾಡೋದು, ಏರ್ ಸ್ಟ್ರೈಕ್ ಮಾಡೋದು, ಪ್ಯಾರಾಚೂಟ್ ಮೂಲಕ ಕಳ್ಳನ ರೀತಿ ಹೋಗಿ ಇಳಿದು ದಾಳಿ ಮಾಡೋದನ್ನ ನೀವೆಲ್ಲಾದರೂ ಕೇಳಿದ್ದೀರಾ? ಯಾವುದೋ ಸಣ್ಣ ಪುಟ್ಟ ಉಗ್ರ ದಾಳಿ ಆದಾಗ ಅವಾಗ ಆಪರೇಷನ್ ಮಾಡೋದು ಬೇರೆ. ದಿನನಿತ್ಯ ವರ್ಷದಿಂದ ವರ್ಷಕ್ಕೆ ದಶಕಗಳ ಕಾಲ ನಿರಂತರವಾಗಿ ಹೊಡೆದಾಟ ಕೇಳಿದ್ದೀರಾ? ಆದರೆ ಆ ವಿಚಿತ್ರವನ್ನು ನ್ಯೂಕ್ಲಿಯರ್ ಪವರ್ಡ್ ಅಂತ ಕುಣಿದು ಕುಪ್ಪಳಿಸೋ ಪಾಕಿಗಳ ನೆಲದಲ್ಲಿ ನಾವು ನೋಡ್ಬೋದು. ದಿನವೂ ಆಗ್ತಾ ಇದೆ. ಆಫ್ರಿಕಾದ ಕೆಲ ರಾಷ್ಟ್ರಗಳಲ್ಲಿ ಹೇಗೆ ಸೇನೆ ಬಲಿಷ್ಠವಾಗಿರದ ರಾಷ್ಟ್ರಗಳಲ್ಲಿ ಬಂಡುಕೋರರ ವಿರುದ್ಧ ಯಾವಾಗಲೂ ಹೊಡೆದಾಟ ಆಗ್ತಿರುತ್ತೋ, ಹಾಗೆ ಖೈಬರ್ ಪಖ್ತೂನ್ಖ್ವಾದಲ್ಲಿ ಪಾಕಿಸ್ತಾನ ಸೇನೆಗೆ ಆಗ್ತಾ ಇದೆ. ಅಲ್ಲಿ ಪಾಕ್ ಡ್ರೋನ್ ದಾಳಿ ಮಾಡುತ್ತೆ, ಲಾಯ್ಟ್ರಿಂಗ್ ಮ್ಯುನಿಷನ್ ಬಳಸಿ ದಾಳಿ ಮಾಡುತ್ತೆ, ಸಣ್ಣ ಸಣ್ಣ ರಾಕೆಟ್ಗಳನ್ನು ಕೂಡ ಬಳಸುತ್ತೆ. ಆದರೆ ಅದು ಯಾವುದೂ ಕೂಡ ಪಾಕ್ ಸೇನೆಯನ್ನು ಬಚಾವ್ ಮಾಡ್ತಾ ಇಲ್ಲ. ಈ ಜಾಗದಲ್ಲಿರೋ ಪಶ್ತೂನಿಗಳು, ಪಠಾಣರು ಥೇಟ್ ಪಾಕಿಸ್ತಾನ ಏನು ಹಾರಿಸುತ್ತೋ ಅದನ್ನೇ ವಾಪಸ್ ಹಾರಿಸ್ತಾ ಇದ್ದಾರೆ. ಡ್ರೋನ್ಗೆ ಡ್ರೋನ್ ಪ್ರತಿದಾಳಿ, ಗುಂಡಿಗೆ ಗುಂಡು, ಬಾಂಬ್ಗೆ ಬಾಂಬ್ ಅಂತ ಹೇಳಿ ಪ್ರತಿಕಾರ ಹೇಳ್ತಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕಳೆದ 6 ತಿಂಗಳಲ್ಲಿ ಪಾಕ್ ಸೇನೆ ಮೇಲೆ ಕೇಳಿಸ್ಕೊಳ್ಳಿ, ಕನಿಷ್ಠ 300 ದಾಳಿ ಆಗಿದೆ. ಲಾಸ್ಟ್ 6 ಮಂತ್ಸಲ್ಲಿ ಏನು ಇಂಪ್ಯಾಕ್ಟ್ ಆಗದೇ ಇರೋ ದಾಳಿಯಲ್ಲ, 290 ಜನರ ಪ್ರಾಣ ಹೋಗಿದೆ. ಇಸ್ರೇಲ್ ಇರಾನ್ ಯುದ್ಧದ ಟೈಮ್ನಲ್ಲಿ ಪಾಕಿಸ್ತಾನ ಇಲ್ಲೂ ಒಂದು ಆಪರೇಷನ್ ನಡೆಸೋಕೆ ಪ್ಲಾನ್ ಹಾಕಿತ್ತು. ಆದರೆ ಪಶ್ತೂನಿ ಸಂಘಟನೆಗಳು ದಾಳಿ ಮಾಡೋಕ್ಕೂ ಮುನ್ನವೇ ಪಾಕ್ ಸೇನೆ ಮೇಲೆ ದಾಳಿ ಮಾಡಿ 16 ಪಾಕಿ ಸೈನಿಕರನ್ನು ಹತ್ಯೆ ಮಾಡಿಬಿಟ್ರು. ಇನ್ನೂ ಅವರ ಆರ್ಭಟ ನಿಂತಿಲ್ಲ. ಈ ಕ್ಷಣಕ್ಕೂ ನಿಮಗೆ ಆಲ್ರೆಡಿ ಹೇಳಿದ್ವಲ್ಲ, ಈ ವಿಡಿಯೋ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೂ ಕೂಡ ಭಯಂಕರ ಕ್ರೂರ ಸಂಘರ್ಷ ನಡೀತಾ ಇದೆ ಅಲ್ಲಿ. ಅಂದಹಾಗೆ ಈ ಪಠಾಣರ ಹೋರಾಟಕ್ಕೆ ಮುಂದೆ ನಿಂತು ದಾರಿ ತೋರಿಸ್ತಿರೋದು ಬೇರೆ ಯಾರೂ ಅಲ್ಲ, TTP, ತೆಹ್ರೀಕ್ ತಾಲಿಬಾನ್ ಪಾಕಿಸ್ತಾನ್, ಅಥವಾ ತಾಲಿಬಾನ್ನ ಪಾಕಿಸ್ತಾನ ಬ್ರಾಂಚ್. ಈ TTPಗಳ ಬಗ್ಗೆ, ಅವರ ದಾಳಿಗಳ ಬಗ್ಗೆ ಸಾಕಷ್ಟು ಸಲ ಮಾಹಿತಿ ಕೊಟ್ಟಿದ್ವಿ. ಅದರ ಬಗ್ಗೆ ಮತ್ತೆ ನೋಡೋಣ ನಾವು. ಆದರೆ ಇವರಲ್ಲಿ ಪ್ರತ್ಯೇಕ ದೇಶ ಯಾಕೆ ಕೇಳ್ತಿದ್ದಾರೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮ್ಯಾಪ್ ಗಮನಿಸಿ ಸ್ನೇಹಿತರೆ. ಒಂದು ಕಡೆ ಬಲೂಚಿಗಳು, ಇನ್ನೊಂದು ಕಡೆ ಪಂಜಾಬ್, ಮತ್ತೊಂದು ಕಡೆ ಅಫ್ಘಾನಿಸ್ತಾನ್, ಇನ್ನೊಂದು ಕಡೆ ಪಾಕ್ ಆಕ್ರಮಿತ ಕಾಶ್ಮೀರ. ಹೀಗೆ ಸುತ್ತಲೂ ಲ್ಯಾಂಡ್ ಲಾಕ್ಡ್ ಆಗಿರೋ ಈ ಭೂಮಿ ಖೈಬರ್ ಪಖ್ತೂನ್ಖ್ವಾ KPK ವಿಸ್ತೀರ್ಣದಲ್ಲಿ ಪಾಕಿಸ್ತಾನದ ಅತಿ ಚಿಕ್ಕ ರಾಜ್ಯ. ಆದರೆ 4.09 ಕೋಟಿ ಪಾಪ್ಯುಲೇಷನ್. ಇಲ್ಲಿ ಹೆಚ್ಚಿನವರು ಪಶ್ತೂನಿಗಳು, ಪಠಾಣರು. ದಶಕಗಳಿಂದಲೂ ಇಲ್ಲಿ ಇಂಡಿಪೆಂಡೆನ್ಸ್ನ ಕೂಗು ಜೋರೇ ಇದೆ. ಹಾಗೆ ನೋಡಿದ್ರೆ ಪಾಕ್ ಹುಟ್ಟೋಕು ಮೊದಲೇ ಅಲ್ಲಿ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅನ್ನೋ ಕೂಗಿತ್ತು. ಇಲ್ಲಿವರ ವಾದ ಏನು ಅಂದ್ರೆ, ಈ ಭಾಗದಲ್ಲಿ ಹೆಚ್ಚಿನವರು ಪಶ್ತೂನಿಗಳಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಅಫ್ಘಾನಿಸ್ತಾನದ ತಾಲಿಬಾನಿಗಳು ಕೂಡ ಕಂಪ್ಲೀಟ್ಲಿ ಪಶ್ತೂನಿಗಳೇ. ಅವರು ಎಲ್ಲರೂ ತಾಲಿಬಾನ್ನವರು. ಅಫ್ಘಾನಿಸ್ತಾನದಲ್ಲೂ ಮುಸ್ಲಿಮರೇ ಇದ್ರೂ ಕೂಡ ಬಹುಸಂಖ್ಯಾತರು, ಅದರಲ್ಲೂ ಪಶ್ತೂನಿಗಳು ಡಾಮಿನೆಂಟ್ ಇದ್ದಾರೆ. ಅದರಲ್ಲೂ ತಾಲಿಬಾನಿಗಳೆಲ್ಲ ಪಶ್ತೂನಿಗಳೇ. ಸೊ ಈ ಖೈಬರ್ ಪಖ್ತೂನ್ಖ್ವಾದಲ್ಲಿರೋ ಈ ತಾಲಿಬಾನ್ನ ಪಾಕಿಸ್ತಾನ ಬ್ರಾಂಚ್ ಏನು ಸ್ಟ್ರಾಂಗ್ ಇದೆ KPKನಲ್ಲಿ, ಎಲ್ಲ ಪಶ್ತೂನಿಗಳೇ ಅದಕ್ಕೂ ಕೂಡ ಸಪೋರ್ಟ್ ಕೊಡ್ತಿರೋದು. ಸೊ ಪಶ್ತೂನಿಗಳು ಹೇಗೆ ಸಿಂಧಿಗಳು ಸಿಂಧು ದೇಶ ಕೇಳ್ತಿದಾರೋ, ಬಲೂಚಿಗಳು ಬಲೂಚಿಸ್ತಾನ್ ಕೇಳ್ತಿದಾರೋ, ನಮಗೂ ಹಾಗೆ ಪಶ್ತೂನಿಸ್ತಾನ್ ಬೇಕು ಅಂತ ವಾದ ಮಾಡ್ತಾರೆ. ಜೊತೆಗೆ ಬಲೂಚಿಗಳ ಥರ ಅನ್ಯಾಯ ಆಯಿತು, ಮೋಸ ಆಯಿತು, ಆ ರೀತಿ ಯಾವ ಕಾರಣ ಎಲ್ಲ ಕೊಡಲ್ಲ ಅವರು. ನೀವೆಷ್ಟೇ ಕೊಟ್ಟರು ನಾವು ನಿಮ್ಮ ಜೊತೆಗೆ ಇರಲ್ಲ ಅಷ್ಟೇ ಅಂತ ಹೇಳ್ತಾರೆ. ಯಾಕಂದರೆ ಬೇಸಿಕಲಿ ಇರಾನ್ನ ಜನಾಂಗೀಯ ಗುಂಪಾಗಿರೋ ಈ ಪಶ್ತೂನಿಗಳು ಪಂಜಾಬಿಗಳನ್ನು ಬಿಟ್ಟರೆ ಪಾಕ್ನಲ್ಲಿ ಅತಿ ದೊಡ್ಡ ಜನಾಂಗೀಯ ಗುಂಪು. ಇವರಿಗೆ ಇವರದ್ದೇ ಆದ ಪಶ್ತೋ ಭಾಷೆ ಇದೆ, ಸಂಸ್ಕೃತಿ ಇದೆ, ಇವ್ರದ್ದೇ ಆಚರಣೆಗಳಿದಾವೆ.
ಅಫ್ಘಾನ್ ಮತ್ತು ಪಾಕ್ ಗಡಿ ಭಾಗದಲ್ಲಿ ಹೆಚ್ಚಿದ್ದಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯ 3 ನೈಟ್ 4 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ, ದೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲಿಗೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ ಆಗಸ್ಟ್ 3ನೇ ತಾರೀಕು 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಅಫ್ಘಾನಿಸ್ತಾನದಲ್ಲಿ ಜಾಸ್ತಿ ಇದ್ದಾರೆ, 1.9 ಕೋಟಿ ಜನ ಇದ್ದಾರೆ. ಪಾಕಿಸ್ತಾನದಲ್ಲಿ ಸುಮಾರು 3.8 ಕೋಟಿ ಜನ ಇದ್ದಾರೆ. ಸೊ ಪಾಕ್ ಮತ್ತು ಅಫ್ಘಾನಿಸ್ತಾನ ನಡುವೆ ಅವರು ಹರಡಿಕೊಂಡಿರೋದ್ರಿಂದ ಇಲ್ಲಿ ಪ್ರತ್ಯೇಕ ಪಶ್ತೂನಿಸ್ತಾನ್ ಬೇಕು, ನಮಗೆ ನಾವು ಸಪರೇಟ್ ಆಗಿ ಇದ್ಬಿಡ್ತೀವಿ ಪಶ್ತೂನಿಗಳು ಅನ್ನೋದು ಇವ್ರ ಲೆಕ್ಕಾಚಾರ. ಅಷ್ಟೇ ಅಲ್ಲ, 2 ರಾಷ್ಟ್ರಗಳ ನಡುವೆ ಡ್ಯೂರಾಂಡ್ ಲೈನ್ ಇದೆ. ಇದು 2 ಕಡೆ ಇರೋ ಪಠಾಣ್ರನ್ನ, ಪಶ್ತೂನಿಗಳನ್ನ ಬೇರೆ ಬೇರೆ ಮಾಡುತ್ತೆ. ಸೊ ಈ ಬೇಲಿ ನಮಗೆ ಬೇಡ, ನಾವು ಪ್ರತ್ಯೇಕ ಪಶ್ತೂನಿಸ್ತಾನ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಒಟ್ಟಾಗಿರ್ತೀವಿ ಪಠಾಣ್ರು ಅಂತೇಳಿ ಪಶ್ತೂನಿಗಳು, ನಾವೇ ಈ ಭಾಗದ ರಾಜಕೀಯ ಶಕ್ತಿ ಆಗ್ತೀವಿ ಅಂತ ಹೇಳ್ತಾರೆ. ಪಾಕ್ ಮತ್ತು ಅಫ್ಘಾನ್ ನಡುವೆ ಇಷ್ಟೆಲ್ಲ ವಿವಾದ ಇದ್ರೂ ಕೂಡ ಮದುವೆ, ಫ್ಯಾಮಿಲಿ ಪ್ರೋಗ್ರಾಮ್, ಹಬ್ಬ ಹರಿದಿನಗಳಿಗೆ ಆ ಉದ್ವಿಗ್ನ ದಾಟಿ ಮುಲಾಜಿಲ್ದೆ ಆ ಕಡೆ ಈ ಕಡೆ ಹೋಗ್ತಾರೆ ಇವರು. ಸೊ ಇವರ ಮೇನ್ ಅಜೆಂಡಾ ಪಾಕಿಸ್ತಾನದಿಂದ ಬೇರೆ ಆಗಬೇಕು ಅಂತ. ಅದಕ್ಕಾಗಿ ಜುಂದಲ್ಲಾಹ, LEL, TNSM, ಹಫೀಜ್ ಬಹದ್ದೂರ್ ಗ್ರೂಪ್ ಅಂತೆಲ್ಲ ಗುಂಪುಗಳನ್ನು ಮಾಡಿಕೊಂಡು ಹೊಡೆದಾಡ್ತಿದ್ದಾರೆ. ಇದಕ್ಕೆಲ್ಲ ದೊಡ್ಡಣ್ಣನಂತೆ ಕೆಲಸ ಮಾಡ್ತಿರೋದು TTP. ಸ್ನೇಹಿತರಲ್ಲಿ TTPಗಳ ಹೋರಾಟ ಎಷ್ಟು ಡೇಂಜರಸ್ ಆಗಿದೆ ಅಂದ್ರೆ, ಇವತ್ತು KPK, ಖೈಬರ್ ಪಖ್ತೂನ್ಖ್ವಾದ ಹಲವು ಪ್ರದೇಶಗಳನ್ನು ಕಂಟ್ರೋಲ್ ಮಾಡ್ತಾರೆ. ಈ ಮ್ಯಾಪ್ ನೋಡಿ, ಫ್ಯಾಟಾ ಅಥವಾ ಫೆಡರಲಿ ಅಡ್ಮಿನಿಸ್ಟರ್ಡ್ ಟ್ರೈಬಲ್ ಏರಿಯಾಸ್, ಇದರಲ್ಲಿ ದೊಡ್ಡ ಪ್ರಮಾಣದ ಭೂಭಾಗ TTP ಕಂಟ್ರೋಲ್ನಲ್ಲಿದೆ. ಪಾಕ್ ತಾಲಿಬಾನಿಗಳು ಅಂತಲೇ ಕರೆಸ್ಕೊಳ್ಳೋ ಈ ಪಡೆ ಜಗತ್ತಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಉಗ್ರ ಸ್ಟಾರ್ಟ್ಅಪ್. ಒಂದು ಕಾಲದಲ್ಲಿ ಹೇಗೆ IS ಜಗತ್ತಿನಾದ್ಯಂತ ಹರಡ್ತೋ, ಈ TTP ಕೂಡ ಖೈಬರ್ ಪಖ್ತೂನ್ಖ್ವಾದ ಊರೂರಿಗೂ ಹರಡಿ ಕಂಟ್ರೋಲ್ ತಗೊಳ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಅವರ ದಾಳಿಗಳು ಹೆಚ್ಚಾಗ್ತಾನೆ ಹೋಗ್ತಾ ಇದೆ, ಘಾತಕವಾಗ್ತಾ ಹೋಗ್ತಾ ಇದೆ. ತೀವ್ರ ಥರದ ದಾಳಿಗಳನ್ನು ಮಾಡ್ತಿದ್ದಾರೆ. ಸಾವಿನ ಸಂಖ್ಯೆ 90% ರೈಸ್ ಆಗ್ತಾ ಇದೆ. ಅಂದರೆ ಕಳೆದ ವರ್ಷ 500 ಜನರನ್ನ ಹೊಡೆದು ಹಾಕಿದ್ದಾರೆ. ಈ ಬಾರಿ ಅದರ ಪ್ರಮಾಣ 950ಕ್ಕೆ ಏರಿಕೆ ಆಗ್ತಾ ಇದೆ. ಹೆಚ್ಚಾಗಿ ಪಾಕ್ ಸೇನೆಯನ್ನೇ ಇವರು ಟಾರ್ಗೆಟ್ ಮಾಡ್ತಿದ್ದಾರೆ. ಹುತಿ ಹಮಸ್ಗಳ ರೀತಿ ತಮ್ಮದೇ ಆದ ಸಣ್ಣ ಪುಟ್ಟ ರಾಕೆಟ್ಗಳನ್ನ ಇವರೇ ತಯಾರು ಮಾಡ್ಕೊಂಡಿದ್ದಾರೆ. ಕೆಲವೊಂದಕ್ಕೆ ಒಮರ್ ಅನ್ನೋ ಹೆಸರನ್ನ ಕೂಡ ಇವರು ಇಟ್ಕೊಂಡಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಿ. 10 ವರ್ಷಗಳ ಹಿಂದೆ ಬಂದಿದ್ದ ಆರ್ಟಿಕಲ್ ಇದು. ಪಾಕಿಸ್ತಾನದ ತಾಲಿಬಾನ್ ಘಟಕ ಈ TTP ಅವರು ಪಾಕ್ ಸೇನೆ ವಿರುದ್ಧ ಹೊಡೆದಾಡ್ತಿರೋರು. ನಾವು ಸ್ವತಂತ್ರವಾಗಿ ನಾವೇ ತಯಾರಿಸಿ ಟೆಸ್ಟ್ ಮಾಡಿದ್ದೀವಿ ರಾಕೆಟ್ ಅಂತ ಹೇಳಿ ಅದನ್ನು ಅವರು ನ್ಯೂಸ್ ಮಾಡಿದರು. ಒಂದು ಗುಂಪು, ನಾವು ದೇಸಿಯಾಗಿ ಅಭಿವೃದ್ಧಿಪಡಿಸಿದ ರಾಕೆಟ್ ಅಂತ ಹೇಳಿ. ಪಶ್ತೂನಿಸ್ತಾನದ ಕನಸು ಕಾಣ್ತಿರೋ ಈ ಪಡೆಗಳು ಹಲವು ಭೂಭಾಗವನ್ನು ಕಂಟ್ರೋಲ್ ಮಾಡ್ತಿದ್ದಾರೆ. ಆಲ್ರೆಡಿ ತೆರಿಗೆನ ಕೂಡ ಸಂಗ್ರಹ ಮಾಡ್ತಿದ್ದಾರೆ. ಹಾಗೆ ನೋಡಿದ್ರೆ ಇವ್ರನ್ನ ಹುಟ್ಟಿಸಿದ ಯಾರು? ಒಂದು ಕಾಲದಲ್ಲಿ ಪಾಕಿಸ್ತಾನನೇ. ಅಮೆರಿಕದಲ್ಲಿ ಅವಳಿ ಕಟ್ಟಡದ ಮೇಲಿನ ದಾಳಿ ನಂತರ ಅಮೆರಿಕ ಪಾಕಿಸ್ತಾನ ಜೊತೆ ಸೇರಿಕೊಂಡು ತಾಲಿಬಾನಿಗಳ ವಿರುದ್ಧ ದಾಳಿ ಮಾಡ್ತಲ್ಲ, ಆಗ ಈ ಖೈಬರ್ ಮೇಲೂ ಕೂಡ ಸರಣಿ ಡ್ರೋನ್ ಸ್ಟ್ರೈಕ್ ಆಗಿತ್ತು. ಅದರಲ್ಲಿ ಫಾಟಾ ಅಥವಾ ಫೆಡರಲಿ ಅಡ್ಮಿನಿಸ್ಟರ್ಡ್ ಟ್ರೈಬಲ್ ಏರಿಯಾಸ್ ಪ್ರದೇಶದ ಮೇಲೂ ಕೂಡ ದಾಳಿಯಾಗಿತ್ತು. ಮೂಲತಃ ಪಶ್ತೂನಿಗಳ ನೆಲೆಯಾಗಿದ್ದ ಈ ಭೂಭಾಗದಲ್ಲಿ ಧಾರ್ಮಿಕ ಮೂಲಭೂತವಾದ ಜೋರೆ ಇತ್ತು. ಹೀಗಾಗಿ ಅಮೆರಿಕ ಮತ್ತು ಪಾಕ್ ವಿರುದ್ಧ ಇವರು ಸಿಡಿದು ನಿಂತರು. ನಿಮಗೆ ಗೊತ್ತಿರೋ ಹಾಗೆ ಅಫ್ಘಾನ್ ತಾಲಿಬಾನಿಗಳು ಕೂಡ ಪಶ್ತೂನಿಗಳೇ, ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಹೀಗಾಗಿ ಅವರು ಕೂಡ ಇವರಿಗೆ ಸಹಾಯ ಮಾಡಿದ್ರು ಆ ಟೈಮ್ನಲ್ಲಿ. ಹಾಗೆ ನೋಡಿದ್ರೆ ಹಿಂದಿನಿಂದಲೂ ಅಫ್ಘಾನ್ ನಾಯಕರಿಗೆ ಇಲ್ಲೊಂದು ಪಶ್ತೂನಿಸ್ತಾನ ಮಾಡೋ ಆಸೆ ಇತ್ತು. ಹೀಗಾಗಿ TTPಗೆ ಇವರು ಹಣ, ಆಯುಧ ಎಲ್ಲವನ್ನ ಕೊಟ್ಟರು. 2007ರಲ್ಲಿ ಬೈತುಲ್ಲಾ ಮೆಸೋದ್ ಅನ್ನೋನು ಈ TTPಗೆ ಆರಂಭ ಕೊಟ್ಟ. ಆದರೆ ಅಮೆರಿಕ ಮತ್ತು ಪಾಕಿಸ್ತಾನಗಳು ಸೇರ್ಕೊಂಡು ಇವ್ರ ಮೇಲೆ ವಿಪರೀತ ದಾಳಿ ಮಾಡಿದ್ರು. ಇವ್ರು ಯಾವ ಲೆವೆಲ್ ಹಿಪೋಕ್ರೆಟ್ಸ್ ಅಂದ್ರೆ, ಪಾಕಿಸ್ತಾನದವರು ಬಿಡಿ, ಆರಂಭದಲ್ಲಿ ಸೋವಿಯತ್ ರಷ್ಯಾ ವಿರುದ್ಧ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಪಾಕಿಸ್ತಾನ ಸೇರಿ ತಾಲಿಬಾನಿಗಳನ್ನು ಹುಟ್ಟಾಕಿ ಸಪೋರ್ಟ್ ಮಾಡಿದ್ರಲ್ವಾ. ಅದಾದಮೇಲೆ ಅವಳಿ ಕಟ್ಟಡ ಉದುರಿಸಿದ್ರಲ್ಲ ಅಮೆರಿಕದಲ್ಲಿ. ಅದಾದಮೇಲೆ ಅಮೆರಿಕ ಅಫ್ಘಾನ್ ತಾಲಿಬಾನನ್ನು ಹೊಡೆಯೋಕೆ ಶುರು ಮಾಡ್ತು. ಆದರೆ ಪಾಕಿಸ್ತಾನ ಒಳಗಿಂದೊಳಗೆ ಅಫ್ಘಾನ್ ತಾಲಿಬಾನ್ ಜೊತೆಗೆ ಚೆನ್ನಾಗಿ ಒಳಗಿಂದೊಳಗೆ ಗುಪ್ತ ಸಂಬಂಧವನ್ನು ಮೇಂಟೈನ್ ಮಾಡಿತ್ತು, ಡಬಲ್ ಗೇಮ್ ಮಾಡಿತು. ನಿಮಗೆ ರೀಸೆಂಟಾಗಿ ಏನಾಯಿತು ಅಂತ ಗೊತ್ತಿದೆ. ಅಮೆರಿಕ ಓಡ್ ಹೋಯ್ತಲ್ಲ ಇತ್ತೀಚೆಗೆ ಅಫ್ಘಾನಿಸ್ತಾನದಿಂದ. ಆ ಟೈಮ್ನಲ್ಲಿ ಇನ್ನೂ ಅಫ್ಘಾನ್ ತಾಲಿಬಾನ್ನೊಂದಿಗೆ ಪಾಕಿಸ್ತಾನ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಂಡಿತ್ತು. ಆದರೆ ಪಾಕಿಸ್ತಾನದ ಒಳಗಿನ ತಾಲಿಬಾನನ ಉಗ್ರರಂತ ಘೋಷಿಸಿಕೊಂಡಿದ್ರು ಪಾಕ್ನವರು. ಇವಾಗ ಬಿಡಿ, ಒಳಗಿನ ತಾಲಿಬಾನಿಗಳು, ಹೊರಗಿನ ತಾಲಿಬಾನಿಗಳು, ಅಫ್ಘಾನ್ ತಾಲಿಬಾನಿಗಳು ಎಲ್ಲರೂ ಪಾಕಿಸ್ತಾನಕ್ಕೆ ಉಲ್ಟಾ ಆಗಿದ್ದಾರೆ, ಅದು ಬೇರೆ ವಿಚಾರ. ಆದರೆ TTPಗಳು ಬೆಳೆಯಂಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಪಾಕಿಸ್ತಾನ ಇತ್ತು. ಅಮೆರಿಕನೂ ಹಾಗೇ ಇತ್ತು. ಅಮೆರಿಕ ಯಾಕೆ ಹಾಗಿತ್ತು ಅಂತ ಹೇಳಿದ್ರೆ,
ಪಾಕ್ನಲ್ಲಿ TTP ಅವ್ರು ಬಂದು ಕಂಟ್ರೋಲ್ ಮಾಡಿದ್ರೆ ಈಗ ಪಾಕಿಸ್ತಾನ ಸೇನೆ ಅಂತೂ ಗುಲಾಮ್ ಅಂತಾರೆ. ಅಮೆರಿಕ ಹೇಳ್ದಂಗೆ ಕೇಳುತ್ತೆ. ಸ್ವಲ್ಪ ಟೈಮ್ ಹೋಗಿ ಜಿನ್ಪಿಂಗ್ ತೊಡೆ ಮೇಲೆ ಕೂತ್ರು ಕೂಡ ಆಮೇಲೆ ಬೇಕಾದಾಗ ಇವ್ರು ತೊಡೆ ಮೇಲೆ ಕೂರಿಸ್ಕೊಳಕ್ಕೆ ಗೊತ್ತು ಅಮೆರಿಕಾಗೆ. ಈಗ ಮುನೀರ್ ಕರೆದ್ಬಿಟ್ಟು ಹೆಂಗೆ ಊಟ ಮಾಡಿಸಿ ತಿನ್ನಿಸ್ಬಿಟ್ಟು ಕಳಿಸಿದ್ರಲ್ಲ ಟ್ರಂಪ್ ವೈಟ್ ಹೌಸ್ನಲ್ಲಿ, ಆ ರೀತಿ ಗೊತ್ತು ಅಮೆರಿಕಾಗೆ. ಆದರೆ ಈ TTP ಅವ್ರು ಬಂದು ಕಂಟ್ರೋಲ್ ಮಾಡಿಬಿಟ್ರೆ, ಒಂದು ಪ್ರತ್ಯೇಕ ರಾಷ್ಟ್ರ ಹುಟ್ಟುಬಿಟ್ರೆ ಅಥವಾ ಪಾಕಿಸ್ತಾನ ಅಸ್ಥಿರ ಆಗಿ ಉಗ್ರರ ಕೈಗೆ ಹೋಗಿಬಿಟ್ರೆ ಅಮೆರಿಕದ ಆಟ ಸ್ವಲ್ಪ ಕಮ್ಮಿ ಆಗಿಬಿಡುತ್ತಲ್ಲ ಅಲ್ಲಿ. ಹಾಗಾಗಿ ಪಾಕಿಸ್ತಾನದ ತಾಲಿಬಾನ್ ಘಟಕ ಪಾಕಿಸ್ತಾನಕ್ಕೂ ಬೇಡ, ಅಮೆರಿಕಕ್ಕೂ ಬೇಡ. ಹಾಗಾಗಿ ಅಮೆರಿಕ ಪಾಕಿಸ್ತಾನ ಸೇರಿಕೊಂಡು ಹೊಡೆದ್ರು TTP ಅವರಿಗೆ. ಆದರೆ ಇದರಿಂದ TTP ಅವರ ಆರ್ಭಟ ಹೋರಾಟ ಇನ್ನಷ್ಟು ಜಾಸ್ತಿ ಆಯಿತೇ ಹೊರತು ಕಮ್ಮಿ ಆಗಲಿಲ್ಲ. ಅದರಲ್ಲೂ 2018ರಲ್ಲಿ ಫೆಡರಲಿ ಅಡ್ಮಿನಿಸ್ಟ್ರೇಟ್ ಟ್ರೈಬಲ್ ಏರಿಯಾಸನ್ನು ಖೈಬರ್ ರಾಜ್ಯಕ್ಕೆ ಅಧಿಕೃತವಾಗಿ ಸೇರಿಸಿದ್ರು. ಅಲ್ಲಿ ತನಕ ಅಟಾನಮಸ್ ಟ್ರೈಬಲ್ ರೀಜನ್ ಆಗಿದ್ದ ಈ ಭಾಗ ಪಾಕಿಸ್ತಾನದ ಸಾರ್ವಭೌಮತ್ವಕ್ಕೆ ನೇರವಾಗಿ ಒಳಪಡ್ತು. ಅಲ್ಲಿಂದ ಇಲ್ಲಿ ತನಕ ದಾಳಿಗಳು ಇನ್ನೂ ಜಾಸ್ತಿ ಆಗಿದ್ದಾವೆ. ಅದರಲ್ಲೂ ತಾಲಿಬಾನಿಗಳು ಅಫ್ಘಾನ್ನಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಇವರ ಸಂಖ್ಯೆಯೂ ಹೆಚ್ಚಾಗ್ತಿದೆ. 2020ಕ್ಕೆ ಹೋಲಿಸಿದ್ರೆ 2021ರಲ್ಲಿ ಪಾಕ್ನಲ್ಲಿ 38% ದಾಳಿ ಹೆಚ್ಚಾಗಿತ್ತು. 2023ರಲ್ಲಿ 56%, 2024ರಲ್ಲಿ 64%. ಏನು ಪಾಕಿಸ್ತಾನದಲ್ಲಿ ನಡೆದ ಒಟ್ಟು ಉಗ್ರ ದಾಳಿ ಪೈಕಿ 94% ಹಾನಿ ಖೈಬರ್ ಮತ್ತು ಬಲೂಚ್ ಪ್ರಾಂತ್ಯಗಳಲ್ಲೇ ಉಂಟಾಗುತ್ತೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಇವರ ಹೈಡೌಟ್ಸ್ ಇವೆ, ಅಡಗುದಾಣಗಳಿದ್ದಾವೆ ಅಂಥೇಳಿ ಏರ್ ಸ್ಟ್ರೈಕ್ ಮಾಡೋ ಪ್ರಯತ್ನ ಮಾಡಿದರು. ಆದರೆ ಅವರು ದಾಳಿ ಮಾಡಿದಷ್ಟು ಪಾಕಿಸ್ತಾನದ ಒಳಗಡೆ ಸ್ಫೋಟಗಳು, ಇಂಟರ್ನಲ್ ಬ್ಲೀಡಿಂಗ್ ಜಾಸ್ತಿ ಆಗಿದೆ ಪಾಕಿಸ್ತಾನಕ್ಕೆ. ಕನಿಷ್ಠ 10,000 ಫೈಟರ್ಸನ್ನು ಹೊಂದಿರೋ TTPಗಳು ಖೈಬರ್ ಪಖ್ತೂನ್ಖ್ವಾ ಮತ್ತು ಅಫ್ಘಾನ್ ಪಾಕ್ ಬಾರ್ಡರ್ನಲ್ಲಿ ತುಂಬ ಜೋರಿದ್ದಾರೆ. ನಿಮಗೆ ಆಲ್ರೆಡಿ ಹೇಳಿದ್ವಿ, ಕೆಲ ಕಡೆ ಅವರೇ ತೆರಿಗೆಯನ್ನು ಕಲೆಕ್ಟ್ ಮಾಡಿಕೊಂಡು ಪರೋಕ್ಷವಾಗಿ ಇನ್ನೊಂದು ಸರ್ಕಾರ ನಡೆಸ್ತಾರೆ. ಈ ಭಾಗದ ಸಂಪೂರ್ಣ ಕಂಟ್ರೋಲ್ ಹೊಂದಿದ್ದಾರೆ. ಇದೇ ಕಾರಣಕ್ಕೆ ಅಲ್ಲಿ ಒಂದೇ ಒಂದು ಸೇನಾ ವಾಹನ ಬಂದರೂ ಕೂಡ ಉಡಾಯಿಸಿಬಿಡ್ತಾರೆ. ಆತ್ಮಾಹುತಿ ದಾಳಿ ಮಾಡೋದು, ಡ್ರೋನ್ ದಾಳಿ ಮಾಡೋದು, ಸ್ಫೋಟಕಗಳ ಮೂಲಕ ದಾಳಿ ಮಾಡೋದು, ಪಾಕಿಸ್ತಾನ ಸೇನೆಯನ್ನು ಇನ್ನಿಲ್ಲದಂತೆ ಕಾಡ್ತಿದ್ದಾರೆ. ಆರಂಭದಲ್ಲಿ ತಾವಿದ್ದ ಕಡೆನೇ ಶರಿಯಾ ಕಾನೂನು ತಾಲಿಬಾನಿಗಳ ಮಾದರಿ ಅಂತ ಇದ್ದ ಈ ಪಡೆ ನಂತರ ಇಡೀ ಪಾಕಿಸ್ತಾನವೇ ಶರಿಯಾ ಅಡಿಗೆ ಬರಬೇಕು. ಬರೀ ಖೈಬರ್ ಪಖ್ತೂನ್ಖ್ವಾ ಅಲ್ಲ, ಹಾರಾಡಕ್ಕೆ ಬಂದರೆ ಪಾಕಿಸ್ತಾನ ಸೇನೆ ಇಡೀ ಪಾಕಿಸ್ತಾನನೇ ಬೇಕು ಅಂತ ಬರ್ತೀವಿ ಅಂತ ಹೇಳಿ ಗಲಾಟೆ ಮಾಡ್ತಿದ್ದಾರೆ. ರಷ್ಯನ್ ಮೇಡ್ ಆಯುಧಗಳನ್ನು ಸ್ಮಗ್ಲಿಂಗ್ ಮಾಡಿಕೊಂಡು ತರಿಸ್ಕೊಂಡು ಅದನ್ನು ಪಾಕಿಗಳ ವಿರುದ್ಧ ಬಳಸ್ತಾ ಇದ್ದಾರೆ. ಇವರ ದಾಳಿ ತೀವ್ರತೆಗೆ ಹೆದರಿನೇ ಈ ಹಿಂದೆ ಇಮ್ರಾನ್ ಖಾನ್, ಅಂದರೆ ಆತ ಕೂಡ ಪಶ್ತೂನಿನೇ, ಇಮ್ರಾನ್ ಖಾನ್ ಅವ್ರನ್ನ ತಾಲಿಬಾನ್ ಖಾನ್ ಅಂತ ಕೂಡ ಕರೆಯಲಾಗುತ್ತೆ, ಇವ್ರ ಜೊತೆಗೆ ಶಾಂತಿ ಮಾತುಕತೆ ಮಾಡಿದ್ರು. ಆದರೆ ಪಂಜಾಬಿ ಶಹಬಾಜ್ ಶರೀಫ್ ಗೌರ್ಮೆಂಟ್ ಅಧಿಕಾರಕ್ಕೆ ಬಂದ ಮೇಲೆ, ಮುನೀರಾ ಆ್ಯಂಡ್ ಗ್ಯಾಂಗ್ ಬಂದ ಮೇಲೆ TTPಗಳು ಆ ಒಪ್ಪಂದವನ್ನು ಮುರ್ಕೊಂಡಿದ್ದಾರೆ. ಇವತ್ತಿಗೂ ಅಲ್ಲಿ ದಾಳಿ ಪ್ರತಿದಾಳಿ ಆಗ್ತಾನೆ ಇದೆ, ಈ ಕ್ಷಣಕ್ಕೂ ಆಗ್ತಾ ಇದೆ. ಇಲ್ಲಿ ಪಾಕಿಸ್ತಾನದ ಭಯಕ್ಕೆ ಇನ್ನೂ ಒಂದು ಕಾರಣ ಇದೆ. ಜಸ್ಟ್ ಒಂದು ಸಂಘಟನೆ ಇದೆಲ್ಲ ಮಾಡ್ತಾ ಇದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಾಗಿರೋ ಅವಶ್ಯಕತೆ ಇರಲಿಲ್ಲ. ಆದರೆ ಹೆಚ್ಚಿನ ಪಶ್ತೂನಿಗಳು ತಮ್ಮನ್ನು ಜನಾಂಗೀಯವಾಗಿ ಅಫ್ಘನ್ನರೊಂದಿಗೆ ಗುರುತಿಸ್ಕೊಳ್ತಾರೆ. ಅಲ್ಲಿನ CM ಸೇರಿದಂತೆ ಅಲ್ಲಿನ ಬಹುತೇಕ ರಾಜಕೀಯ ನಾಯಕರು ತಾವು ಪ್ರತ್ಯೇಕ ಜನಾಂಗ ಅನ್ನೋ ರೀತಿಯೇ ಮಾತನಾಡ್ತಾರೆ. ಕೆಲವರಂತೂ ಖೈಬರ್ ಪಖ್ತೂನ್ಖ್ವಾಗೂ ಪಾಕಿಸ್ತಾನಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ ಓಪನ್ ಆಗಿ ಹೇಳ್ತಾರೆ. ಅಲ್ಲಿನ ಯುವಕರು ಕೂಡ ಈ ಸಂಘಟನೆಗೆ ಸೇರ್ತಾ ಇದ್ದಾರೆ. ದಿನೇ ದಿನೇ ದಾಳಿ ಪ್ರತಿದಾಳಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಪಾಕ್ ಸೈನಿಕರು ಅಲ್ಲಿಗೆ ಹೋಗೋಕ್ಕೂ ಕೂಡ ಭಯಪಡ್ತಿದ್ದಾರೆ. ಹೀಗಾಗಿ KPK ಅನ್ನೋದು ಪಾಕ್ ಪಾಲಿನ ಒಳಗೆ ಇರೋ ಪ್ರತ್ಯೇಕ ರಾಷ್ಟ್ರದ ವಾತಾವರಣ ನಿರ್ಮಾಣ ಆಗಿದೆ. ಒಂದು ವೇಳೆ ಇದು ಹೀಗೆ ಮುಂದುವರೆದ್ರೆ, ತಾಲಿಬಾನ್ ಪಾಕಿಸ್ತಾನ ಸಂಬಂಧ ಹಳಿಸಿದ್ರೆ ಪಾಕ್ ತುಂಡಾಗೋದನ್ನು ಯಾರಿಂದಲೂ ತಪ್ಪಿಸ್ಲಿಕ್ಕಾಗಲ್ಲ. ಆಲ್ರೆಡಿ ಹಲವು ಪ್ರದೇಶಗಳಲ್ಲಿ ಪಾಕ್ ಸೇನೆ ಕಂಟ್ರೋಲ್ ಕಳ್ಕೊಂಡು ಆಗಿದೆ. ಈಗ ಇನ್ನಷ್ಟು ಹೆಚ್ಚಾದರೆ ಪಾಕ್ ಪಂಜಾಬ್ಗೆ ಮಾತ್ರ ಸೀಮಿತ ಆಗೋ ದಿನಗಳು ದೂರ ಇರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ನೀನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.